ಎಲ್ಲರಿಗೂ ನಮಸ್ತೆ. ಮಹಾಭಾರತದಲ್ಲಿ ಅರ್ಜುನನಿಗೆ ಗುರು ದ್ರೋಣಾಚಾರ್ಯರು ಇತರ ವಿದ್ಯಾರ್ಥಿಗಳೊಂದಿಗೆ ಬಿಲ್ಲುಗಾರಿಕೆ ಕೌಶಲ್ಯವನ್ನು ಪರೀಕ್ಷಿಸಲು ಬಯಸ್ತಾರೆ. ಗುರು ದ್ರೋಣಾಚಾರ್ಯರು ಮರದ ಹಕ್ಕಿಯನ್ನು ತೆಗೆದುಕೊಂಡು ಮರದ ಕೊಂಬೆ ಮೇಲೆ ನೇತು ಹಾಕಿ ವಿದ್ಯಾರ್ಥಿಗೆ ಕೇಳ್ತಾರೆ, ದೂರದ ಮರದ ಮೇಲೆ ಹಕ್ಕಿಯೊಂದು ಕುಳಿತಿದೆ, ನೀವು ಬಾಣವನ್ನು ನಿಖರವಾಗಿ ಅದರ ಕಣ್ಣಿನಲ್ಲಿ ಹೊಡಿಬೇಕು ಅಂತ ಹೇಳ್ತಾರೆ. ಎಲ್ಲರೂ ಒಪ್ಕೊಳ್ತಾರೆ. ಹಾಗೆ ದ್ರೋಣಾಚಾರ್ಯರು ಕೇಳ್ತಾರೆ, ವಿದ್ಯಾರ್ಥಿಗಳೇ, ಈ ಸಮಯದಲ್ಲಿ ನಿಮಗೆ ಗೋಚರಿಸಿದ್ದನ್ನು ಮಾತ್ರ ನನಗೆ ಹೇಳಬೇಕು ಅಂತ ಹೇಳ್ತಾರೆ. ಆಗ ಮೊದಲನೇ ವಿದ್ಯಾರ್ಥಿ ಹೇಳ್ತಾನೆ, ನಾನು ಉದ್ಯಾನ, ಮರ, ಹೂಗಳು ಎಲ್ಲವನ್ನೂ ನೋಡ್ತಿದ್ದೀನಿ ಅಂತಾನೆ. ಇನ್ನೊಬ್ಬ ವಿದ್ಯಾರ್ಥಿ ಹೇಳ್ತಾನೆ, ನಾನು ಗಾಳಿಯಲ್ಲಿ ಹಾರ್ತಿರೋ ಎಲೆ ಬೀಸ್ತಿರೋದನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇನ್ನೂ ಬೇರೆ ವಿದ್ಯಾರ್ಥಿಗಳು ಹೀಗೆ ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಕೊಡುತ್ತಾರೆ. ಕೊನೆ ಅರ್ಜುನ ಸರದಿ ಬಂದಾಗ ಗುರು ದ್ರೋಣಾಚಾರ್ಯರು ಕೇಳ್ತಾರೆ, ಅರ್ಜುನ, ನೀನೇನನ್ನು ಗಮನಿಸ್ತಿದ್ಯಾ ಅಂತ ಕೇಳ್ತಾರೆ. ಅರ್ಜುನ ಹೇಳ್ತಾನೆ, ನಾನು ನೋಡ್ತಿರೋ ಏಕೈಕ ವಿಷಯ ಏನಂದರೆ ಹಕ್ಕಿಯ ಕಣ್ಣು. ಅಂದರೆ ದ್ರೋಣಾಚಾರ್ಯರು ಹೇಳಿರ್ತಾರಲ್ಲ, ನಾನು ಏನನ್ನು ಗಮನಿಸಬೇಕು ಅಂತ, ಅದನ್ನೇ ಗಮನ ಇಟ್ಟು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅರ್ಜುನ. ವಿದ್ಯಾರ್ಥಿಗಳೇ, ಈ ಕಥೆಯ ಸಾರಾಂಶ ಏನಪ್ಪ ಅಂದರೆ, ಗಮನ ಮತ್ತು ಏಕಾಗ್ರತೆಯ ಮಹತ್ವವನ್ನು ತೋರಿಸ್ತದೆ. ನಮ್ಮ ಗಮನ ಗುರಿಯತ್ತ ಮಾತ್ರ ಇರಬೇಕು, ಆಗ ಮಾತ್ರ ನಾವು ಯಶಸ್ವಿ ಆಗ್ತೇವೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಅಪ್ರಸ್ತುತ ವಿಷಯಗಳಿಂದ ವಿಚಲಿತರಾಗ್ತಿದ್ದಾರೆ. ಉದಾಹರಣೆಗೆ ಮೊಬೈಲ್ ಫೋನ್ ಬಳಕೆ, ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ಸ್ ಬದಲಾಗಿರೋದ್ರಿಂದ ವಿದ್ಯಾರ್ಥಿಗಳು ತುಂಬ ಕಷ್ಟಪಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಸಂಪೂರ್ಣ ಪ್ರಜ್ಞೆಯೊಂದಿಗೆ ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಬೇಕು ಯಶಸ್ವಿ ಆಗಲಿಕ್ಕೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಕೊಟ್ಟಿದ್ದೀನಿ ಏಕಾಗ್ರತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ. ಏನಪ್ಪ ಅಂದರೆ, ನೀವು ಓದುವಂಥ ಟೇಬಲ್ ಪ್ರದೇಶ ಏನಿದೆ ಅಲ್ಲ, ಅದು ಸ್ಟಡಿ ಸ್ಪೇಸ್ ಅಂತಾರಲ್ಲ, ಅದನ್ನು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ. ಒಂದು ದಿನಚರಿಯನ್ನು ಮಾಡ್ಕೊಳ್ಳಿ, ಅಂದರೆ ಟೈಮ್ ಟೇಬಲ್ನ ಮಾಡ್ಕೊಳ್ಳಿ. ಅಂದರೆ ಏನು ಓದಬೇಕು ಅದನ್ನು ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಮೊಬೈಲ್ ಫೋನ್, ಲೈಫ್ ಸ್ಟೈಲಿಂದ ಅಂದರೆ ಡಿಸ್ಟ್ರಾಕ್ಷನ್ಸ್ ಆಗುವಂಥದ್ದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಸಾಕಷ್ಟು ವಿಶ್ರಾಮ ತಗೊಳ್ಳಿ ಓದಬೇಕಾದ್ರೆ. ನಿಮ್ಮದೇ ಆದಂಥ ಸ್ವಂತ ನೋಟ್ಸ್ ಮಾಡ್ಕೊಳ್ಳಿ, ಟಿಪ್ಪಣಿ ಮಾಡ್ಕೊಳ್ಳಿ, ಫ್ಲ್ಯಾಶ್ ಕಾರ್ಡ್ಸ್ ಆ ಥರ ಮಾಡ್ಕೊಳ್ಳಿ, ಬೇರೆ ಬೇರೆ ಅಂತ ಸ್ಟಡಿ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ಕೊಳ್ಳಿ. ಸಾಕಷ್ಟು ನಿದ್ದೆ ಮಾಡಿ. ಆಗ ನಿಮ್ಮ ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿ ಕೊಡಿ. ಎಸ್ಪೆಷಲಿ ವಿದ್ಯಾರ್ಥಿ ಇದ್ದಾಗ ಧ್ಯಾನ ಮತ್ತು ಯೋಗ ಮಾತ್ರ ತುಂಬಾ ಪ್ರಾಮುಖ್ಯತೆ ವಹಿಸ್ತದೆ. ಹಾಗಾಗಿ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಯೋಗ ಮತ್ತು ಧ್ಯಾನ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ಕಾಲ್ ಮಾಡಿ ಈ ನಂಬರ್ಗೆ. ಹಾಗೆ ಈ ವಿಡಿಯೋ ತುಂಬ ಉಪಯುಕ್ತ ಅನಿಸಿದ್ದಲ್ಲಿ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು.